ಒಬ್ಬರೇ ಗೆದ್ದಿರೋದು. ಏನು ಬಿಜೆಪಿಯವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಿಜವಾಗಿ ಸೋಲಾಗಿರೋದು ಅವ್ರಿಗೆ, ಬಿಜೆಪಿಯವರಿಗೆ. ಯಾಕೆಂದ್ರೆ ನಾವು 1 ಸ್ಥಾನದಿಂದ 9 ಸ್ಥಾನ ಗೆದ್ದಿದ್ದೀವಿ. 13% ವೋಟ್ ನಮಗೆ ಜಾಸ್ತಿ ಬಂದಿದೆ. 13% ಜಾಸ್ತಿ ಬಂದಿದೆ. ರಾಷ್ಟ್ರ ಮಟ್ಟದಲ್ಲಿ 303 ಸ್ಥಾನ ಇತ್ತು. 303 ಸ್ಥಾನ ಇತ್ತು. ಈಗ 240ಕ್ಕೆ ಇಳಿದಿದ್ದಾರೆ. ನಾವು 51ರಿಂದ 100 ಸ್ಥಾನಕ್ಕೆ ಸೋತಿರೋರು ಯಾರಪ್ಪ? ಯಾರ್ರೀ ಸೋತಿರೋರು? ಈ ಕ್ಷೇತ್ರದಲ್ಲಿ ಯಾರು ಗೆದ್ದಿದ್ದವರು? ಬಿಜೆಪಿ ಅವರಲ್ಲ. ಈಗ ಸುನೀಲ್ ಬೋಸ್ ಗೆದ್ದಿದ್ದವ್ರು ನಾವು ಗೆದ್ದಿದ್ದೀವಿ. 9 ಜನ ಕಾಂಗ್ರೆಸ್ ಪಕ್ಷದ ಗೆದ್ದಿದ್ದೀವಿ. ನಾವು ಇನ್ನೂ ಜಾಸ್ತಿ ಗೆಲ್ಲಬೇಕು ಅಂತ ಲೆಕ್ಕ ಹಾಕೊಂಡಿದ್ವಿ. ಇನ್ನು 14-15 ಗೆಲ್ತೀವಿ ಅಂತ ನಮ್ಮ ಲೆಕ್ಕಾಚಾರ ಇತ್ತು. ಆದ್ರೆ 14-15 ಜನರನ್ನ 15 ಜನ ಗೆಲ್ಲಕ್ಕಾಗ್ಲಿಲ್ಲ. 9 ಸ್ಥಾನಗಳನ್ನ ಗೆದ್ದಿದ್ದೀವಿ. 13% ವೋಟ್ ನಮಗೆ ಜಾಸ್ತಿ ಬಂದಿದೆ. 2019 ಚುನಾವಣೆಗೆ ಕಂಪೇರ್ ಮಾಡಿದ್ರೆ, ಹೋಲಿಕೆ ಮಾಡಿದ್ರೆ ನಮಗೆ 13% ವೋಟ್ ಜಾಸ್ತಿ. ಅದರಿಂದ ನಮಗೆ ಸೋಲಾಗಿದೆ ಅಂತಲ್ಲ, ಅದು ನಮ್ಮ ನಿರೀಕ್ಷೆಗೆ ತಕ್ಕಂತೆ ಸ್ಥಾನಗಳು ಬರ್ತವೆ. ಆದ್ರೆ ಬಿಜೆಪಿಗೆ ಸ್ಥಾನಗಳು ಕಡಿಮೆ ಆಯಿತು. 25 ಗೆದ್ದಿದ್ದವರು ಈಗ ಬಿಜೆಪಿ JDS ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ಇಬ್ರು ಬಿಜೆಪಿ JDS ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ಅವ್ರೇನಾರ ಮಾಡ್ಕೊಳ್ಳಿ, ಎಲ್ಲಿವರೆಗೆ ನಿಮ್ಮ ಆಶೀರ್ವಾದ ಇರ್ತದೆ ಅಲ್ಲಿವರೆಗೆ ನಮಗೆ ಅಪಜಯ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಈಗಾಗಲೇ 4 ಗಂಟೆ ಆಗ್ಬಿಟ್ಟದೆ. ಇನ್ನೊಮ್ಮೆ ಬರ್ತೀನಿ, ಭಾಷಣ ಮಾಡೋಣ. ಇಲ್ಲಿ ಯಾವಾಗಲೂ ಬರ್ತಲೇ ಇರ್ತೀನಿ. ಅದು ಬೇರೆ ಚಾಮರಾಜನಗರಕ್ಕೆ ಬಂದ್ಬಿಟ್ರೆ ಅಧಿಕಾರ ಹೊಟ್ಟೋಯ್ತದೆ. ನಾನು 2ನೇ ಬಾರಿ ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಇಲ್ಲಿ ಬಂದ ಮೇಲೆ. ಎರಡನೇ ಬಾರಿ ಚೀಫ್ ಮಿನಿಸ್ಟರ್ ಆಗಿರೋದು. ಚಾಮರಾಜನಗರದ ಜಿಲ್ಲೆಯ ಜನ, ಚಾಮರಾಜನಗರ ಲೋಕಸಭೆಯ ಜನ ಬಹಳ ಒಳ್ಳೆ ಜನರಿದ್ದೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮ ಪ್ರೀತಿ, ವಿಶ್ವಾಸ, ನೀವು ತೋರಿಸ್ತಕ್ಕಂಥ ಗೌರವ ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಇಷ್ಟು ಮಾತುಗಳನ್ನ ಹೇಳಿ ಮತ್ತೊಮ್ಮೆ ಸುನೀಲ್ ಬೋಸ್ಗೆ ಅಭಿನಂದನೆಗಳನ್ನು ಸಲ್ಲಿಸಿ, ಅವರು ನಿಮ್ಮ ಧ್ವನಿಯಾಗಿ ಕೆಲಸ ಮಾಡಲಿ, ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಲಿ ಅಂತೇಳಿ ಆಶಿಸಿ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸಿ, ನಿಮ್ಮ ಪ್ರೀತಿ, ವಿಶ್ವಾಸ, ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತೇಳಿ ಹೇಳ್ಕೊಂಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.